ವಾರದ ಆಹಾರದ ಲಿಸ್ಟ್ ಕಳಿಸ್ಬಿಡಿ, ನಾವು ಅದನ್ನು ಫಾಲೋ ಮಾಡ್ತೀವಿ. ನನಗೆ ವ್ಯಕ್ತಿಗತವಾಗಿ ಅನ್ಸೋದು ಯಾವ ಡಯಟ್ನ ಪಾಲಿಸೋಕ್ಕಾಗಲ್ವೋ ಅದು ವರ್ಕ್ ಆಗೋದಿಲ್ಲ ಅಂತ. ಮಾಂಸಾಹಾರಿಗಳು ನೀವು ಮಾಂಸಾಹಾರಿಗಳಾದರೆ ನಿಮ್ಮನ್ನು ಮ್ಯಾನೇಜ್ ಮಾಡೋದು ಇನ್ನೂ ಸುಲಭ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸೊ ಆಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ ವಿಜಯನಗರದಲ್ಲಿರುವಂಥದ್ದು, ಬೆಂಗಳೂರಿನ ವಿಜಯನಗರದಲ್ಲಿರುವಂಥದ್ದು. ಅದರ ಡಯಟ್ ಕೋರ್ಸ್ ತುಂಬ ಕಷ್ಟದ ಆಹಾರ ಪಾಲನೆ. ಇದಕ್ಕಿಂತ ಮುಂಚೆ ನಾವು ಮಾತಾಡಿರೋದ್ರಿಂದ ಅದನ್ನು ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಪಥ್ಯದ ಮೂಲಕ ಅಂದರೆ ಪಥ್ಯ ತುಂಬ ಕಷ್ಟದಾಗಿರುತ್ತಾ, ಸಾಮಾನ್ಯ ಜನರು ಫಾಲೋ ಮಾಡೋಕ್ಕಾಗದೇ ಇರುವಂಥ ಪಥ್ಯ ಇರುತ್ತಾ ಅನ್ನೋದು ಒಬ್ಬರು ಪ್ರಶ್ನೆ. ಎರಡನೇವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಒಂದು ವಾರದ ಆಹಾರದ ಲಿಸ್ಟ್ ಕಳಿಸ್ಬಿಡಿ, ನಾವು ಅದನ್ನು ಫಾಲೋ ಮಾಡ್ತೀವಿ, ಸಕ್ಕರೆ ಕಾಯಿಲೆ ನಿವಾರಿಸ್ಕೊಳ್ಬಹುದು ಅನ್ನೋದು ಇನ್ನೊಬ್ಬರು ಪ್ರಶ್ನೆ. ಮೊದಲನೇ ಪ್ರಶ್ನೆ ಇದು ಕಷ್ಟದಲ್ಲಿರುತ್ತಾ ಅಂತ. ನಾನಂತೂ ಭಾಳ ಖಚಿತವಾಗಿ ಹೇಳ್ಬೋದು, ಇಲ್ಲ ಕಷ್ಟ ಇರೋದಿಲ್ಲ. ಇನ್ಫ್ಯಾಕ್ಟ್ ಯು ವಿಲ್ ಲವ್ ಇಟ್. ನಿಮಗದು ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಡಯಟನ್ನು ಮಾಡ್ತಾ ಇರುವಂಥ ತುಂಬ ಪೇಷಂಟ್ಸು ಅದನ್ನು ಬಿಡೋದೇ ಇಲ್ಲ, ನಮ್ಗೆ ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ಆರಂಭದಲ್ಲಿ ಬಂದಾಗ ಈ ಪ್ರಶ್ನೆ ಇದ್ದೇ ಇರುತ್ತೆ. ನಮ್ಮಲ್ಲಿ ಡಯಟ್ ಅಂದರೆ ಅದನ್ನು ಆ ಪದನೇ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ತುಂಬ ಕಡಿಮೆ ತಿನ್ನೋದು ಮತ್ತು ರುಚಿ ಇಲ್ಲದೆ ತಿನ್ನುವಂಥದ್ದು, ಮತ್ತು ಎಲ್ಲವನ್ನು ಹಸಿ ಹಸಿಯಾಗಿ ತಿನ್ನಬೇಕೇನೋ, ಅಂದರೆ ಹಸಿ ತರಕಾರಿ ತಿನ್ನಬೇಕು, ಮೊಳಕೆ ಕಾಳು ತಿನ್ನಬೇಕು ಇದು ಅಂತ. ನನಗೆ ವ್ಯಕ್ತಿಗತವಾಗಿ ಅನ್ಸೋದು ಯಾವ ಡಯಟ್ನ ಪಾಲಿಸೋಕ್ಕಾಗಲ್ವೋ ಅದು ವರ್ಕ್ ಆಗೋದಿಲ್ಲ ಅಂತ. ಯಾಕೆ ಅಂದರೆ ವರ್ಕ್ ಆಗಲ್ಲ ಅಂದರೆ ಏನರ್ಥ, ನಿಮ್ಗೆ ಅದು ರಿಸಲ್ಟ್ ಕೊಟ್ಬಿಡ್ಬೋದು, ಆದರೆ ಲಾಂಗ್ ಟರ್ಮ್ ಸಸ್ಟೈನ್ ಮಾಡೋಕ್ಕಾಗದೇ ಇದ್ದರೆ ಅದರಿಂದ ಪ್ರಯೋಜನ ಆಗಲ್ಲ. ಈ ರಿವರ್ಸಲ್ ಅಥವಾ ರೆಮಿಷನ್ನ ಪ್ರೋಟೋಕಾಲ್ನ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಇದರ ಬಗ್ಗೆ ಸ್ಟಡಿ, ಒಂದು ಸಾಂಸ್ಥಿಕವಾದಂಥ ಅಧ್ಯಯನ ಇಂಗ್ಲೆಂಡಲ್ಲಿ ನಡೆದಾಗ ಅವ್ರೇನು ಮಾಡೋದು, ಟೋಟಲ್ ಡಯಟ್ ರಿಪ್ಲೇಸ್ಮೆಂಟ್ ಅಂತಾರೆ. ನೀವೇನು ತಿಂತಾ ಇದ್ರಿ ಅದನ್ನು ಪೂರ್ತಿ ನಿಲ್ಲಿಸ್ಬಿಟ್ಟು ನಿಮಗೆ ಪ್ರೋಟೀನ್ ಶೇಕ್ಸ್ನ ಇದನ್ನು ಕೊಡ್ತಾರೆ ಆವತ್ತಿನ ದಿನಕ್ಕೆ. ಅದನ್ನು ತೊಗೊಂಡಂಥ, ಯಾಕಂದರೆ ನಿಮಗೆ ಏನು ನಾನು ಅಡುಗೆ ಮಾಡ್ಕೋಬೇಕು ಅನ್ನೋವಂಥ ಚಿಂತನೆ ಇಲ್ಲ ಅಂತ, ಅದೆಲ್ಲ ಮಾಡಿ ನಿಮಗೆ ಮಾತ್ರೆ ಪೂರ್ತಿ ನಿಲ್ಲಿಸಿ ಶುಗರ್ ಕಂಟ್ರೋಲ್ ಆದಮೇಲೆ ನಿಧಾನಕ್ಕೆ ಅವರು ನಿಮ್ಮ ರೆಗ್ಯುಲರ್ ಬೇರೆ ಡಯಟ್ನ ಮತ್ತೆ ತರ್ತಾ ಹೋಗ್ತಾರೆ. ಇದು ಅಲ್ಲಿ ಪಾಲಿಸಿದಂಥ ಮೆಥಡು. ನಾನು ಆ ಮೆಥಡ್ನ ಪಾಲಿಸ್ತಾ ಇಲ್ಲ. ನಮ್ಮಲ್ಲಿ ಜನರಿಗೆ ರುಚಿಯಾಗಿ ತಿನ್ನಬೇಕು ಅಂತಿರುತ್ತೆ. ವ್ಯಕ್ತಿಗತವಾಗಿ ನನಗೆ ರುಚಿಯಾಗಿ ತಿನ್ನುವುದರಲ್ಲಿ ಒಂದು ಆನಂದ ಇದೆ ಅಂತ ನನಗನ್ಸುತ್ತೆ. ಆ ಆನಂದವನ್ನು ಬಿಟ್ಟು ಮನುಷ್ಯರು ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿನೇ ಈ ಡಯಟನ್ನು ನಮ್ಮ ಒಂದು ಫುಡ್ ಕಲ್ಚರ್ಗೆ ಹೊಂದಿಸ್ಕೊಳ್ಳೋದಕ್ಕೋಸ್ಕರ ನಾನು ಸುಮಾರು ಕಸರತ್ತು ಮಾಡಿದ್ದೀನಿ. ಅಂದರೆ ಅದನ್ನು ಪಾಲಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಒಂದು ವೇಳೆ ಪಾಲಿಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸೋದಿದ್ದರೆ ಅದನ್ನು ಫಸ್ಟ್ ಫೇಸ್ನಲ್ಲಿ ನಾವು ಹೇಳೋದೇ ಇಲ್ಲ. ಅದಕ್ಕೆ ಅಭ್ಯಾಸ ಆಗುವಂಥದ್ದು ಹೆಚ್ಚು ಮುಖ್ಯ ಅಂತ. ಹಾಗಾಗಿ ಈ ಡಯಟನ್ನು ಪಾಲಿಸೋದಕ್ಕೆ ಕಷ್ಟ ಇಲ್ಲ. ಇದನ್ನು ಪಾಲಿಸಿದಂಥ ಎಲ್ಲರೂ ಕೂಡ ಇದನ್ನು ಹೇಳಿರೋದು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದಿದೆ. ಬೆಳಗ್ಗೆ 6 ಗಂಟೆಗೆ ನೀವು ಟೀ ಕುಡೀರಿ ಮತ್ತು 2 ಬಿಸ್ಕತ್ ತಿನ್ನಿ, 8 ಗಂಟೆಗೆ ತಿನ್ನಿ, 11 ಗಂಟೆಗೆ ತಿನ್ನಿ, 1 ಗಂಟೆಗೆ ತಿನ್ನಿ, 3 ಗಂಟೆಗೆ ತಿನ್ನಿ. ಅಂದರೆ ನೀವು ಅಡುಗೆ ಮಾಡ್ಕೊಳ್ಳೋದು, ತಿಂತಾ ಇರೋದು, ಇದನ್ನು ಮಾತ್ರ ಮಾಡಬೇಕಾಗತ್ತೆ. ಹಾಗೂ ಇರಬಾರ್ದು. 3 ಸರಿ ನೀವು ದಿನದಲ್ಲಿ ತಿಂದು ಕೂಡ ಇದನ್ನು ಯಾವ ರೀತಿಯಲ್ಲಿ ಪಾಲಿಸೋದಕ್ಕೆ ಸಾಧ್ಯ, ಯಾವ ರೀತಿಯಲ್ಲಿ ರಿಸಲ್ಟ್ ಬರೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಈ ಒಂದು ಡಯಟ್ರಿ ಪ್ರೋಟೋಕಾಲ್ನ ನಾವು ಡಿಸೈನ್ ಮಾಡಬೇಕು. ಮತ್ತು ಸುಮಾರು ಸರಿ ಅದರ ಹೊರೆ ಬೀಳೋದು ಮನೆಯಲ್ಲಿ ಮಹಿಳೆಯರ ಮೇಲೆ. ನನಗೆ ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು, ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ರೆ. ಸೊ ಹಂಗಾಗಿ ಇಟ್ ಶುಡ್ ಬಿ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಇನ್ನೂ ಒಂದಿದೆ, ನೀವು ಹೊರಗಡೆ ಹೋದಾಗಲೂ ಪಾಲಿಸೋಕ್ಕಾಗಬೇಕು. ಕರೆಕ್ಟ್. ನೀವು ಮನೇಲಿ ಮಾತ್ರ ಅಲ್ಲದೆ ನೀವು ಫಂಕ್ಷನ್ಸ್ಗೆ ಹೋದರೆ, ನೀವು ಹೋಟೆಲಿಗೆ ಹೋದರೂ ಕೂಡ ಪಾಲಿಸೋಕ್ಕಾಗಬೇಕು. ಅದೆಲ್ಲ. ಮತ್ತು ಇನ್ನೂ ಒಂದಿದೆ, ನೀವು ನಿಮ್ಮ ಉದ್ಯೋಗ ಹೇಗಿರ್ಬೋದು. ಈಗ ಕೆಲವರು ನಾನು ಎಷ್ಟೊತ್ತಿಗೆ ತಿನ್ನಬೇಕು ಅಂತ ಕೇಳ್ತಾರೆ. ನಾನು ಏನೋ ಒಂದು ಹೇಳಬಹುದು ಅಂತ ಇಟ್ಕೊಳ್ಳಿ, ಯಾವ್ದು ತಿಂದರೆ ಹೆಚ್ಚು ಒಳ್ಳೆಯದು ಅಂತ. ಆದರೆ ಅವರು ಬೆಳಗ್ಗೆ 7:30 ಮನೆಗೆ ಬಿಡ್ತಾರಾ, 9 ಗಂಟೆಗೆ ಮನೆಗೆ ಬಿಡ್ತಾರಾ, 10 ಗಂಟೆಗೆ ಮನೆಗೆ ಬಿಡ್ತಾರಾ, ಎಷ್ಟೊತ್ತಿಗೆ ರಾತ್ರಿ ವಾಪಸ್ ಬರ್ತಾರೆ. ಇವೆಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ನಾನು ಟೊಯೋಟೋ ಕಾರ್ಖಾನೆ ಹೋಗಿದ್ದೆ, ಬಿಡದಿಲಿರುವಂಥದ್ದು. ನಾನು 11 ಗಂಟೆ ಹೋಗಿದ್ದೀನಿ. 12 ಗಂಟೆಗೆಲ್ಲ ಊಟಕ್ಕೆ ಹೋಗಿದ್ರು ಅವರು, ನನಗೂ ಕರ್ಕೊಂಡು ಹೋದರು. ನಾನು 10 ಗಂಟೆಗೆ ನಾಷ್ಟ ಮಾಡಿದ್ದೀನಿ. 12 ಗಂಟೆಗೆ ಹೆಂಗೆ ನಾವು ಊಟ ಮಾಡೋಕ್ಕೆ ಸಾಧ್ಯ? ಅಂದರೆ ನಾನು ಹೇಳ್ತಿರೋದು, ಅವ್ರು ಎಷ್ಟು ಗಂಟೆ ಮಾಡಿರ್ತಾರೆ ಅವ್ರಿಗೆ ಅದು ಸೂಟ್ ಆಗ್ಬೋದು. ಸೊ ಪ್ರತಿಯೊಬ್ಬರಿಗೂ ಬೇರೆ ಬೇರೆ, ನೀವು ಹೇಳಿದ್ರೆ ಬೇರೆ ಬೇರೆ ಇರಬೇಕು. ಅಂದರೆ ಎಲ್ಲರೂ ಪಾಲಿಸೋಕೆ ಆಗೋ ರೀತಿಯಾದಂಥ ಸೂತ್ರಗಳನ್ನು ನಾವು ಹೇಳಬೇಕು. ಇವತ್ತು ನೀವು ಇದನ್ನೇ ತಿನ್ನಿ, ಬೆಳಗ್ಗೆ ಮಧ್ಯಾಹ್ನ ಇದನ್ನೇ ತಿನ್ನಿ, ಸಂಜೆ ಇದನ್ನೇ ತಿನ್ನಿ ಅಂತ ಹೇಳಿದ್ರೆ ಅದನ್ನೇ ಅವ್ರು ಮಾಡಿಕೊಳ್ಬೇಕು.
ಅದನ್ನು ರುಚಿಕರವಾಗಿಸ್ಲಿಕ್ಕೋಸ್ಕರ ನೀವು ಪ್ರತಿದಿನ ಬದಲಾಯಿಸಿದ್ರೆ ನೀವು ಬದಲಾಯಿಸಿದಕ್ಕೆ ತಕ್ಕಂಗೆ ಮಾಡ್ಕೊಳ್ಬೇಕು. ಇನ್ನೂ ಕೆಲವರು ಇದ್ದಾರೆ ಅಂದರೆ ಕೀಟೋ ಫ್ಲವರ್ ಅಂತ ಹೇಳ್ತಾರೆ, ಮತ್ತು ಬಾದಾಮಿ ಪುಡಿಯಲ್ಲಿ ಚಪಾತಿ ಮಾಡ್ಕೊಳ್ಳೋದು ಅಂತಂದರೆ ಇಟ್ ವಿಲ್ ಬಿಕಮ್ ಈವನ್ ಮೋರ್ ಕಾಸ್ಟ್ಲಿಯರ್ ಆಲ್ಸೋ. ಸೊ ಈ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋಕ್ಬಾರ್ದು ಅಂತ ನನಗನ್ಸುತ್ತೆ. ಸೊ ಅದು ನಮ್ಮ ಕೈಗೆಟುಕುವಂಥ ದರ ಕೂಡ ಇರಬೇಕು ಅದಕ್ಕೆ. ಸೊ ಆ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಮಾಡ್ಕೊಳ್ತಾ ಇದ್ದಾರೆ ತುಂಬ ಜನ. ಇದರಲ್ಲಿ ಯಾವುದು ವರ್ಕ್ ಆಗುತ್ತೆ ಅನ್ನೋದು ಬೇರೆ. ಈಗ ಕೀಟೋ ಡಯಟ್ ಅಂತ ನಾನು ಹೇಳಿದೆ, ಕೀಟೋ ಡಯಟಲ್ಲಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಇರುತ್ತೆ ಮತ್ತು ಫ್ಯಾಟು ಗಣನೀಯ ಪ್ರಮಾಣದಲ್ಲಿ ಇರುತ್ತೆ. ಅದರಿಂದ ರಿಸಲ್ಟ್ ಬರೋಲ್ಲ ಅಂತಲ್ಲ, ಆದರೆ ನನಗೆ ತಿನ್ನೋಕ್ಕಾಗೋದಿಲ್ಲ ಅದನ್ನು 6 ತಿಂಗಳು ತಿನ್ನಿ ಅಂತ ಹೇಳಿದ್ರೆ ಅದನ್ನು ತಿನ್ನಲಿಕ್ಕಾಗಲ್ಲ. ಏನಿರುತ್ತೆ ಅದರಲ್ಲಿ ಕೀಟೋ ಡಯಟಲ್ಲಿ? ಅಂದರೆ ನಿಮಗೆ ಈಗ ಪೂರ್ತಿ ನಾನ್ ವೆಜ್ಜು ಮತ್ತು ಸಾಲಡ್ ಇರುತ್ತೆ, ಅದರಲ್ಲಿ ನಿಮಗೆ ಅನ್ನ, ಚಪಾತಿ, ಮುದ್ದೆ ಇತ್ಯಾದಿಗಳು ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಅದನ್ನು ಈವನ್ ಇಫ್ ಯು ಆರ್ ಎ ನಾನ್ ವೆಜಿಟೇರಿಯನ್ ಅದನ್ನು ಆ ರೀತಿಯಲ್ಲಿ ತಿನ್ನೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಳ್ಳೆಯದ ಕೆಟ್ಟದ ಅನ್ನೋ ಪ್ರಶ್ನೆ ಅಲ್ಲ, ಇದನ್ನು 100ರಲ್ಲಿ 95 ಭಾಗ ಜನ ಇದನ್ನು ಪಾಲಿಸ್ಲಿಕ್ಕೆ ಆಗುತ್ತಾ ಅನ್ನೋದು ನನಗೆ ಒಂದು ಕ್ರೈಟೀರಿಯಾ, ಒಂದು ಮಾನದಂಡ. ಅಂಥದನ್ನು ಮಾತ್ರ ಹೇಳಬೇಕು ಅಂತ ನನಗೆ ಹಾಕ್ಕೊಂಡಿರೋಂಥ ನಿಯಮ. ಬೇರೆಯವರು ಅದನ್ನೇ ಮಾಡಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ವಿ ಆರ್ ಸ್ಪೀಕಿಂಗ್ ಅಬೌಟ್ ಎಂಟೈರ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ರಫ್ಲಿ 10 to 15 crore ಪಾಪ್ಯುಲೇಷನ್ ಹೂ ಹ್ಯಾವ್ ಡಯಾಬಿಟೀಸ್, ಪ್ರೀ ಡಯಾಬಿಟೀಸ್ ಅಂಡ್ ಅನ್ಡಯಾಗ್ನೋಸ್ ಡಯಾಬಿಟೀಸ್. ಈ ಕರ್ನಾಟಕದಲ್ಲಿ ಹಾಗಾದರೆ ಎಷ್ಟು ಜನ ಇರ್ಬೋದು ಅಂತ ಲೆಕ್ಕ ಹಾಕಿ, ಬಹುಶಃ ಹತ್ತಿರ 70-80 ಲಕ್ಷ ಜನ ಇರ್ಬೋದು. ಸೊ ನಾವು ಸಾಧ್ಯ ಆದರೆ 70 ಲಕ್ಷ ಜನ ಪಾಲಿಸೋವಂಥ ಡಯಟ್ನ ಹೇಳಬೇಕು. ಅದರಲ್ಲಿ ದೃಢ ಸಂಕಲ್ಪ ಮಾಡಿ ನೀವು ಏನು ಹೇಳಿದ್ರೂ ಪಾಲಿಸೋವಂಥವ್ರು ಒಂದಷ್ಟು ಜನ ಅಂಥವ್ರು ಇರ್ತಾರೆ. ಡಾಕ್ಟ್ರೇ ನೀವು ಹೇಳಿದ್ದನ್ನು ನಾನು ಉಲ್ಲಂಘಿಸೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ನಾನು ಅವ್ರು ಬಂದ ಮೇಲೆ ಒಂದು 6 ವಾರ ಆದಮೇಲೆ ಕೇಳ್ತೀನಿ, ನೀವು ಡಯಟ್ ಫಾಲೋ ಮಾಡಿದಿರಲ್ಲ, ನಿಮಗೆ ನೀವು ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ತೀರಾ ಅಂತ. ಅವ್ರು ಹೇಳ್ತಾರೆ 100%, 100ಕ್ಕೆ 100 ಮಾರ್ಕ್ಸು ಅಂತ ಹೇಳ್ತಾರೆ. ನಾನು 100ಕ್ಕೆ 100 ಹೆಂಗೆ ಸಾಧ್ಯ, ಏನೇನು ಮಾಡಿದ್ದೀರ ಅಂದರೆ ನಿಜವಾಗ್ಲೂ ಮಾಡಿರ್ತಾರೆ. ಅಫ್ಕೋರ್ಸ್ ಈ ಡಯಟ್ ಮಾಡೋದು ಈಸಿ, ಮಾಡಿರ್ಲೂಬಹುದು, ಆದರೆ ಎಲ್ಲ ರೀತಿಯಾದಂಥ ಕಠಿಣವಾದ ಡಯಟ್ನೂ ಹಂಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ಸುಲಭದಲ್ಲಿ ಮಾಡುವ ಹಾಗೆ ಇರಬೇಕು. ಬಟ್ ಈ ಸುಲಭ ಅಂತ ಅನ್ನೋದನ್ನು ಡಿಫೈನ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕೆಲವರಿಗೆ ಅವ್ರು ಇಲ್ಲಿ ತನಕ ತಿನ್ಕೊಂಬಂದಿರ್ತಾರಲ್ಲ, ಒಂದು ಅಬ್ನಾರ್ಮಲ್ ಡಯಟು ಯಥೇಚ್ಛವಾಗಿ ಅನ್ನ ಮತ್ತು ಬೇಕಂದಾಗೆಲ್ಲ ಸ್ವೀಟ್ಸ್ ತಿನ್ನೋದು, ಫ್ರೂಟ್ಸ್ ಕಂಡಂಗೆಲ್ಲ ತಿಂತಾ ಇರೋದು, ಚಾಕ್ಲೇಟ್ ತಿನ್ನೋದು, ಎಲ್ಲ ಜಂಕ್ ಫುಡ್ ತಿಂತಾ ಇರೋದು, ಅದನ್ನೆಲ್ಲೋ ಬದಲಾವಣೆ ಆಗದೆ ಆಗಬೇಕು ಅಂತಂದ್ರೂ ಆಗೋದಿಲ್ಲ. ಹಾಗಾಗಿ ಮೊದಲಿಗೆ ಅವ್ರಿಗೆ ಆರೋಗ್ಯಕರವಾದಂಥ ಆಹಾರ ಅಂದರೆ ಏನು ಅದನ್ನು ಸರಿಯಾಗಿ ತಿಳಿಸಿ ಅದರಲ್ಲಿ ರುಚಿ ಹತ್ತಿಸ್ಬೇಕು ಅಂತೀನಿ ನಾನು. ನಿಮಗೆ ರುಚಿ ಹತ್ತಿದ್ರೆ ಯಾವುದಾದ್ರೂ ಕೂಡ ಆಮೇಲೆ ಸುಲಭ ಆಗುತ್ತೆ. ಆಮೇಲೆ ಅದೊಂದು ಅಭ್ಯಾಸವಾಗಿ ಮತ್ತು ಒಂದು ಸಂಸ್ಕೃತಿಯಾಗಿ ಬೆಳೆಯುತ್ತೆ. ನಿಜ ಅಂದರೆ ನಮ್ಮ ಆಹಾರ ಸಂಸ್ಕೃತಿಯಲ್ಲಿ ಗಣನೀಯ ಪ್ರಮಾಣದ ಬದಲಾವಣೆ ಆಗಬೇಕಾಗಿದೆ. ಹೌದು, ಸಿಕ್ಕಾಬಟ್ಟೆ. ಅಂದರೆ ಗ್ರೀನ್ ರೆವಲ್ಯೂಷನ್ ನಂತರದಲ್ಲಿ ದೇಶದಲ್ಲಿ ಒಂದು ಆಹಾರ ಸ್ವಾವಲಂಬನೆ ಸಾರ್ವಭೌಮತೆಯನ್ನು ಸಾಧಿಸಬೇಕು ಅಂತ ಹೇಳಿ ಬೆಳೆದಿದ್ದೆಲ್ಲ ಕಾರ್ಬೋಹೈಡ್ರೇಟ್ನೇ. ಭತ್ತ ಬೆಳೆದ್ರು, ಗೋಧಿ ಬೆಳೆದ್ರು, ಕಬ್ಬು ಬೆಳೆದ್ರು. ಸೊ ಅದರಿಂದ ಏನೆಲ್ಲ ನಿಮಗೆ ಬರ್ಬೋದು ಎಲ್ಲ ಬಂತು ಮೈದಾ ತನಕ. ಹಾಗಾಗಿ ಅದನ್ನು ಹೋಗಲಾಡಿಸಿ ನಿಮಗೆ ಕಾಳು ಹೆಚ್ಚಿರೋ ಹಾಗೆ, ಮೀನು ಮೊಟ್ಟೆ ತಿನ್ನಲಿಕ್ಕಾಗೋ ಹಾಗೆ, ತರಕಾರಿಗಳು, ನಟ್ಸ್ ಆ್ಯಂಡ್ ಸೀಡ್ಸ್ ಇವೆಲ್ಲ ನಮ್ಮ ಆಹಾರದಲ್ಲಿ ಸೇರ್ಕೋಬೇಕು ಮತ್ತು ಅದು ರುಚಿಕರವಾಗಿರೋ ರೀತಿಯ ಒಂದು ಪ್ಲೇಟ್ ತಯಾರಾಗಬೇಕು. ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು 2ನೇ ಪ್ರಶ್ನೆ ಕೇಳಿದ್ದೇನಂತಂದರೆ, ಒಂದು ಚಾರ್ಟ್ ಕೊಟ್ಬಿಡಿ ನಮಗೆ ಅಂಥೇಳಿ. ಸೊ ಅದ್ರ ಉತ್ತರ ಕೊಡ್ಬೋದು, ಬಟ್ ಅದು ಉತ್ತರ ಆಲ್ರೆಡಿ ಹೇಳಿದ್ದಾರೆ, ಎಲ್ರಿಗೂ ಒಂದೇ ಥರದ್ದು ಮಾಡೋಕ್ಕಾಗಲ್ಲ ಅಂಥೇಳಿ. ಹೌದು, ಎಲ್ರಿಗೂ ಒಂದೇ ಥರದ್ದು ಮಾಡೋಕ್ಕಾಗಲ್ಲ ಒಂದು, ಮತ್ತು ಇದು 1 ವಾರದ ಚಾರ್ಟ್ ಕೂಡ ಅಲ್ಲ ಇದು. ಮತ್ತು ನಿಮಗೆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಯಾವ ಪ್ರಮಾಣದ ರಿಸಲ್ಟು ಇದೆ, ನಿಮ್ಗೆ ಬೇರೆ ಏನು ಸಮಸ್ಯೆ ಇದೆ, ನಿಮಗೆ ನಾನು ಆಗಲೇ ಹೇಳಿದ್ನಲ್ಲ, ಹೈಪೋಥೈರಾಯ್ಡಿಸಮ್ ಇದೆಯಾ, ನಿಮಗೆ BP ಇದೆಯಾ, ನಿಮಗೆ ಯಾವ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಇದೆ ಅನ್ನೋದ್ರ ಮೇಲೆ ಅದಕ್ಕೆ ತಕ್ಕನಾಗಿ ನೀವು ಆ ಫುಡ್ ಪ್ಲೇಟ್ನ ಕೂಡ ಬದಲಾಯಿಸಬೇಕಾಗುತ್ತೆ. ಮತ್ತು ಇದೆಲ್ಲ ಆಗಿ ಒಂದಷ್ಟು ಕಾಲ ಆಯಿತು, ಒಂದು ಸ್ವಲ್ಪ ತೂಕ ಜಾಸ್ತಿ ಇರೋವಂಥವ್ರಿಗೆ ನಾವು ಡಯಾಬಿಟಿಸ್ ರೆಮಿಷನ್ ಮಾತ್ರ ಅಲ್ಲ, ಒಬೆಸಿಟಿ ಮ್ಯಾನೇಜ್ಮೆಂಟನ್ನು, ತೂಕನ ಡಯಟಿಂದ ತೂಕ ಕರಗಿಸುವಂಥದ್ದನ್ನು ನಮ್ಮಲ್ಲಿ ಮಾಡ್ತೀವಿ. ಸೊ ಅದು ತುಂಬ ಈ ಡಯಟಿಂದ ಒಳ್ಳೆ ರಿಸಲ್ಟ್ ಬರುವಂಥವ್ರು ಇರ್ತಾರೆ. ಆದರೆ ಕೆಲವರಿಗೆ ಒಂದಷ್ಟು ದಿನ ಆದಮೇಲೆ ರಿಸಲ್ಟ್ ಬರಲ್ಲ, ನಿಲ್ಲುತ್ತೆ ಅಂದಾಗ ಆಗ ಡಯಟಲ್ಲಿ ಚೇಂಜ್ ಮಾಡ್ತೀವಿ, ನಾವು ಬೇರೆ ಏನೋ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹಾಗಾಗಿ ರೆಡಿ ಚಾರ್ಟ್ಗಳು ಅಂತ ಇರೋದಿಲ್ಲ ಇವೆಲ್ಲದಕ್ಕೂ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇದೆ. ಸೊ ಡಾಕ್ಟರ್ ವಾಸು HV ಅವರು ಕೇಳ್ತಾ ಇದ್ದೆ ನಾನು,
ಮಾಂಸಾಹಾರಿಗಳು ನಾವು ಅಂದರೆ ನಾವು ಮಾಂಸಾಹಾರಿಗಳು ಕೂಡ ಅಂದರೆ ಸಸ್ಯಾಹಾರ ತಿಂತಾರೆ, ಬಟ್ ಮಾಂಸಾಹಾರವನ್ನು ಕೂಡ ತಿಂತೀವಿ. ಸೊ ಅದನ್ನು ಬಿಟ್ಟು ಡಯಟ್ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ. ಎಸ್, ನೀವು ಮಾಂಸಾಹಾರಿಗಳಾದರೆ ನಿಮ್ಮನ್ನು ಮ್ಯಾನೇಜ್ ಮಾಡೋದು ಇನ್ನೂ ಸುಲಭ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ವೆಜಿಟೇರಿಯನ್ ಆಹಾರ ಪದ್ಧತಿಯಲ್ಲಿ ಸಿಕ್ಕಾಬಟ್ಟೆ ಕಾರ್ಬೋಹೈಡ್ರೇಟೇ ಇದೆ. ನಾನ್ ವೆಜ್ಜಲ್ಲಾದರೆ ಇನ್ನೂ ನಿಮಗೆ ಪ್ರೋಟೀನು ಇನ್ನೂ ಬೆಟರಾಗಿ ಸಿಗುತ್ತೆ. ಆದರೆ ಅದು ಹೇಗೋ ಇದು ತಲೆಯಲ್ಲಿ ಕೂತ್ಬಿಟ್ಟಿದೆ ಭಾಳ. ಅಂದರೆ ನಾನ್ ವೆಜ್ ಅಂದ್ರೇ ಆರೋಗ್ಯದ ಮೇಲೆ ಸಮಸ್ಯೆ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಏನೇನೋ ಸ್ಟಡೀಸು ಸೈನ್ಸು ಎಲ್ಲನೂ ಕೋಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಹಾಗೇನೂ ಇಲ್ಲ. ಅಫ್ಕೋರ್ಸ್ ಎಷ್ಟು ಬೇಕಾದರೂ ನಾನು ರೆಡ್ ಮೀಟ್ ತಿಂತಾನೆ ಇರ್ಬೋದಾ ಅಂದರೆ ಇಲ್ಲ, ಹಾಗಿಲ್ಲ. ನಿಮಗೆ ಅದನ್ನು ಎಷ್ಟು ಹಿತಮಿತವಾಗಿ ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಹೇಳೋಕ್ಕಿರುತ್ತೆ. ನಾನ್ ವೆಜ್ ಇರೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಮೊಟ್ಟೆ ಅದರಲ್ಲೂ ಕೂಡ ಅಲ್ಲಿಂದ ನೀವು ಶುರು ಮಾಡೋದಾದರೆ ಮೊಟ್ಟೆ, ಮೀನು ಇದು ಅತ್ಯಂತ ಪೌಷ್ಟಿಕವಾದಂಥ ಆಹಾರ. ನಮ್ಮ ಕಲ್ಚರಲ್ ಗ್ಯಾಪ್ಸ್ ಕಾರಣಕ್ಕಾಗಿ, ಅಂದರೆ ಸಾಂಸ್ಕೃತಿಕ ಕಾರಣಗಳಿಂದಾಗಿ ಕೆಲವರಿಗೆ ನಾನ್ ವೆಜ್ ತಿನ್ನಲಿಕ್ಕೆ ಸಾಧ್ಯನೇ ಆಗಲ್ಲ ಅಂದಾಗ ಅವ್ರಿಗೆ ಸಸ್ಯಾಹಾರ ಅಂದರೆ ನಮ್ಮಲ್ಲಿ ಹಾಲನ್ನು ಏನೋ ಜನ ಮಾಂಸಾಹಾರ ಅಂತ ಪರಿಗಣಿಸಿಲ್ಲ. ಹಾಲಿನ ಉತ್ಪನ್ನಗಳು ಇವೆಲ್ಲವನ್ನು ಕೂಡ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವ್ರಿಗಾಗುವಂಥ ಒಂದು ಡಯಟನ್ನು ಹೇಳ್ತೀವಿ. ಸೊ ನಾನ್ ವೆಜ್ ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಆದರೆ ಕೆಲವು ಡಯಾಬಿಟಿಸ್ ರಿವರ್ಸಲ್ ಪ್ರೋಟೋಕಾಲ್ನ ಫಾಲೋ ಮಾಡೋರು ಯಾವ ಕಾರಣಕ್ಕೆ ಗೊತ್ತಿಲ್ಲ ವೀಗನ್ ಡಯಟನ್ನು, ವೀಗನ್ ಅಂದಾಗ ಯಾವುದೇ ರೀತಿಯ ಮಾಂಸ ಇಲ್ಲ ಮಾತ್ರ ಅಲ್ಲ, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೂಡ ಸೇವಿಸದೇ ಇರುವ, ಸಜೆಸ್ಟ್ ಮಾಡದೇ ಇರುವಂಥ ಡಯಟರಿ ಪ್ರೋಟೋಕಾಲ್ ಇದೆ. ಅದಕ್ಕೆ ಅವರು ಸಾಂಸ್ಕೃತಿಕ ಕಾರಣಗಳನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಕೆಲವು ಸ್ಟಡಿಗಳನ್ನು ಮುಂದೆ ಇಟ್ಟು ಅದನ್ನು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಕ್ಲಿಯರ್, ನೀವು ವೆಜಿಟೇರಿಯನ್ ಆಗಿರಿ ಅಥವಾ ನಾನ್ ವೆಜಿಟೇರಿಯನ್ ಆಗಿರಿ, ಇದನ್ನು ಪಾಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಡಯಟ್ನ. ಇನ್ಫ್ಯಾಕ್ಟ್ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಇನ್ನೂ ಸುಲಭದಲ್ಲಿ ಇದನ್ನು ಪಾಲನೆ ಮಾಡೋಕ್ಕೆ ಸಾಧ್ಯ. ರೆಡ್ ಮೀಟ್ ಅಂತ ಹೇಳಿದ್ರಲ್ಲ, ಏನು ರೆಡ್ ಮೀಟ್ ಅಂದರೆ ಆ್ಯಕ್ಚುಲಿ ಕಂಟಿನ್ಯೂಸ್ ರೆಡ್ ಮೀಟ್ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರಿ ನೀವು? ಇಲ್ಲ, ಅಂದರೆ ನಿಮಗೆ ಫಿಶ್ಶು ಮತ್ತು ಚಿಕನ್ನನ್ನು ರೆಡ್ ಮೀಟ್ ಅಂತ ಕರೆಯಲ್ಲ. ನಿಮಗೆ ಮಟನ್ನು, ಪೋರ್ಕು ಮತ್ತು ಬೀಫು ಇದನ್ನು ರೆಡ್ ಮೀಟ್ ಅಂತ ಕರೀತಾರೆ. ಸೊ ಅದರೊಳಗಡೆ ನಿಮಗೆ ಈ ಮಿಕ್ಕಂತೆ ಚಿಕನ್ ಮತ್ತು ಫಿಶ್ಗಿಂತ ಭಿನ್ನವಾದಂಥ ರೀತಿಯ ಪ್ರೋಟೀನ್ ಇರುತ್ತೆ ಮಾತ್ರ ಅಲ್ಲ, ಹೆಚ್ಚಿನ ಫ್ಯಾಟ್ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಯಥೇಚ್ಛವಾಗಿ ತಿಂತಾ ಇರೋದು ಇನ್ನೂ ಹೆಚ್ಚಿನ ಕ್ಯಾಲೋರೀಸ್ನೂ ಕೂಡ ನಿಮಗೆ ಆ್ಯಡ್ ಮಾಡ್ತಾ ಹೋಗುತ್ತೆ.